ಈ ಅತ್ಯಂತ ಭಾವನಾತ್ಮಕವಾದಂಥ ಈ ತಿರಂಗ ಯಾತ್ರೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಈ ಕಾರ್ಯಕ್ರಮದ ಮಹತ್ವ, ಇದೇ ತಿರಂಗಕ್ಕೋಸ್ಕರ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಲವಾರು ಜನ ಪ್ರಾಣಾರ್ಪಣೆ ಮಾಡಿದ್ರು. ಅದರ ನಂತರ ಸ್ವಾತಂತ್ರ್ಯ ನಂತರ ಈ ದೇಶದ ಅಖಂಡತೆಯನ್ನು ಉಳಿಸಲಿಕ್ಕೋಸ್ಕರ ಅದೆಷ್ಟೋ ಸೈನಿಕರು ಈ ಧ್ವಜವನ್ನು ಮುಂದಿಟ್ಟುಕೊಂಡು ತಮ್ಮ ಸರ್ವೋಚ್ಚ ಬಲಿದಾನವನ್ನು ಮಾಡಿದಂಥ ಈ ತಿರಂಗದ ಈ ವಿಶೇಷವಾದ ಪುತ್ತೂರಿನ ಯಾತ್ರೆಯ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಪ್ರೇರಣೆಯ ನುಡಿಗಳನ್ನು ಆಡಲಿಕ್ಕೆ ಬಂದಿರುವಂಥ ಭಾರತೀಯ ಜನತಾ ಪಾರ್ಟಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯದ ಸಚಿವರು, ಪ್ರಸ್ತುತ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮೆಲ್ಲ ನಾಯಕರಾಗಿರುವಂಥ ಶ್ರೀ ಸಿ.ಟಿ. ರವಿ ಅವರೇ, ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ ಅವರೇ, ವೇದಿಕೆಯಲ್ಲಿರುವಂಥ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ ಅವರೇ, ಕಿಶೋರ್ ಕುಮಾರ್ ಅವರೇ, ಭಾಗೀರಥಿ ಅವರೇ, ಹರೀಶ್ ಪೂಂಜಾ ಅವರೇ, ಡಾಕ್ಟರ್ ಭರತ್ ಶೆಟ್ರೆ, ಮಾಜಿ ಶಾಸಕರಾಗಿರುವಂಥ ರೂಪಾಲಿ ನಾಯ್ಕ್ ಅವರೇ, ಸಂಜೀವ ಮಟ್ಟಂದೂರ್ ಅವರೇ, ಪಾರ್ಟಿಯ ವಿಭಾಗ ಪ್ರಭಾರಿಗಳಾಗಿರುವಂಥ ಭಾರತೇಶ್ ಅವರೇ, ಈ ಮಂಡಲದ ಅಧ್ಯಕ್ಷರಾಗಿರುವಂಥ ದಯಾನಂದ್ ಶೆಟ್ರೆ, ಶಿವಕುಮಾರ್ ಅವರೇ, ಸೇರಿರುವಂಥ ಎಲ್ಲ ರಾಷ್ಟ್ರಭಕ್ತ ಸ್ನೇಹಿತರೆ, ವಿದ್ಯಾರ್ಥಿ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಭಾರತದ ತ್ರಿವರ್ಣ ಧ್ವಜ ಒಂದು ಅಪರೂಪದ ಸಂದರ್ಭದಲ್ಲಿ ಉದಯವಾಯಿತು. ಒಂದು ಕಾಲದಲ್ಲಿ ಬ್ರಿಟಿಷರು ಈ ದೇಶವನ್ನು ಆಡಳಿತ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬ್ರಿಟಿಷರ ಯೂನಿಯನ್ ಜಾಕ್ಗೆ ಸೆಲ್ಯೂಟನ್ನು ಹಾಕಬಾರ್ದು, ತಲೆ ಬಾಗಬಾರ್ದು ಅನ್ನುವಂಥ ಒಂದು ಮಾನಸಿಕತೆಯಿಂದ ಹುಟ್ಟಿದಂಥ ತಿರಂಗ ಇದು. ಕೆಲವು ದಿವಸಗಳ ಹಿಂದೆ ಈ ತಿರಂಗವನ್ನು ಡಿಸೈನ್ ಮಾಡಿದಂಥ, ರಚಿಸಿದಂಥ ಪಿಂಗಳೆ ವೆಂಕಯ್ಯರ ಜನ್ಮದಿನವನ್ನು ನಾವು ಆಚರಣೆ ಮಾಡಿದ್ವಿ. ಇದೇ ತಿರಂಗವನ್ನು ಪ್ರೇರಣೆಯಾಗಿಟ್ಕೊಂಡು ಸ್ವಾತಂತ್ರ್ಯದ ಹೋರಾಟವನ್ನು ಅದೆಷ್ಟೋ ಸಾವಿರಾರು ಜನರು ಮಾಡಿದರು. ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದ ಆ ಮಹಾಪುರುಷರಿಗೆ ಪುತ್ತೂರಿನ ಮಹಾಜನತೆಯ ಪರವಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾಜನತೆಯ ಪರವಾಗಿ ಕೈ ಮುಗಿದು ನಮನಗಳನ್ನು ಸಲ್ಲಿಸಿ ಈ ನೆಲವನ್ನು ಪರಕೀಯರ ಆಡಳಿತದಿಂದ ವಿಮುಕ್ತಿಗೊಳಿಸಲಿಕ್ಕೋಸ್ಕರ ಹೋರಾಟವನ್ನು ಮಾಡಿದ ಅವರನ್ನು ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ತಿರಂಗ ಯಾತ್ರೆಯನ್ನು ಮಾಡಿದ್ದೇವೆ. ಬಂಧುಗಳೇ, ಈ ತಿರಂಗ ಸ್ವಾತಂತ್ರ್ಯದ ನಂತರ ಅದೆಷ್ಟೋ ಸೈನಿಕರಿಗೆ ಪ್ರೇರಣೆ ಆಯಿತು, ಅದೆಷ್ಟೋ ಕ್ರೀಡಾಪಟುಗಳಿಗೆ ಪ್ರೇರಣೆ ಆಯಿತು, ಅದೆಷ್ಟೋ ಸೈಂಟಿಸ್ಟ್ಗಳಿಗೆ ಪ್ರೇರಣೆ ಆಯಿತು. ನಮ್ಮ ಸೈನಿಕರು ಇದೇ ಧ್ವಜದ ಪ್ರೇರಣೆಯನ್ನು ಇಟ್ಕೊಂಡು ಈ ಧ್ವಜ ಹಾರಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಧ್ವಜಕ್ಕೋಸ್ಕರ ತಮ್ಮ ಸರ್ವೋಚ್ಚ ಬಲಿದಾನವನ್ನು ಇತ್ತೀಚೆಗೆ ನಡೆದಂಥ ಕಾರ್ಗಿಲ್ ವಿಜಯ ದಿವಸದ ಸಂದರ್ಭದಲ್ಲಿ 527 ಸೈನಿಕರು, ಎಲ್ಲ ಸೈನಿಕರು 18ರಿಂದ 27 ವರ್ಷದ ಒಳಗಿನ ಪ್ರಾಯದ ಯುವಕರು ಈ ಧ್ವಜವನ್ನು ಪ್ರೇರಣೆಯಾಗಿಟ್ಕೊಂಡು ಭಾರತದ ಅಖಂಡತೆಗೋಸ್ಕರ ಈ ಭಾರತವನ್ನು ಒಂದಾಗಿಟ್ಕೊಳ್ಬೇಕು, ನಾವೆಲ್ಲ ಒಂದಾಗಿ ಯೋಚನೆ ಮಾಡಬೇಕು, ಅದೆಷ್ಟು ಜಾತಿ, ಧರ್ಮ, ಪಂಥ, ಭಾಷೆ ಈ ರಾಷ್ಟ್ರದಲ್ಲಿ ಇದ್ರೂ ಕೂಡ ಈ ತಿರಂಗದ ಅಡಿಯಲ್ಲಿ ನಾವೆಲ್ಲ ಒಂದೇ ಭಾರತೀಯರು ಅನ್ನುವಂಥ ಒಂದು ಅಪರೂಪದ ಕಲ್ಪನೆ ಅಡಿಯಲ್ಲಿ ತಮ್ಮ ಸರ್ವೋಚ್ಚ ಬಲಿದಾನವನ್ನು ಮಾಡಿ ಈ ತಿರಂಗದ ಗೌರವವನ್ನು ಹೆಚ್ಚು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ತಿರಂಗ ಯಾತ್ರೆಯನ್ನು ಮಾಡಬೇಕು, ತಿರಂಗವನ್ನು ಹಿಡ್ಕೊಂಡು ಹೃದಯದಲ್ಲಿ ರಾಷ್ಟ್ರಭಕ್ತಿಯನ್ನು ಇಟ್ಕೊಂಡು, ಕೈಯಲ್ಲಿ ತಿರಂಗ ಧ್ವಜವನ್ನು ಇಟ್ಕೊಂಡು ಕಿರಿಯರಿಂದ ಹಿರಿಯರವರೆಗೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ನಡಿಬೇಕು, ರಾಷ್ಟ್ರಕ್ಕೋಸ್ಕರ ಕೆಲಸವನ್ನು ಮಾಡುವ ಮಾನಸಿಕತೆಯನ್ನು ಬೆಳೆಸ್ಕೊಳ್ಬೇಕು, ಈ ತಿರಂಗದ ಪ್ರೇರಣೆಯನ್ನು ಪಡಿಬೇಕು ಅನ್ನುವಂಥ ದೃಷ್ಟಿಯಿಂದ ಈ ತಿರಂಗ ಯಾತ್ರೆಯ ಕರೆಯನ್ನು ಕೊಟ್ಟಿದ್ದಾರೆ. ನಾನಿವತ್ತು ಪುತ್ತೂರಿನ ಸಮಸ್ತ ಜನತೆಗೆ, ವಿಶೇಷವಾಗಿ ವಿದ್ಯಾರ್ಥಿ ಸ್ನೇಹಿತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಉತ್ತಮವಾದಂಥ
ಹೇಗೆ ಹೇಳ್ತಾರ, ಮಳೆ ಇರಲಿ, ಚಳಿ ಇರಲಿ, ಹಿಮವಿರಲಿ, ತಿರಂಗಕ್ಕೋಸ್ಕರ ನಾವೆಲ್ಲ ನಡೀತೇವೆ ಅನ್ನುವ ರೀತಿಯಲ್ಲಿ ಇವತ್ತು ಅಕ್ಷರಶಃ ಮಳೆಯ ಮಧ್ಯೆ ನಮ್ಮ ಎಲ್ಲ ಪುತ್ತೂರಿನ ಮಹಾಜನತೆ ಉತ್ಸಾಹದಿಂದ, ಸಂಭ್ರಮದಿಂದ, ಸಡಗರದಿಂದ ಈ ರಾಷ್ಟ್ರಕ್ಕೋಸ್ಕರ, ತಿರಂಗಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ಬಲಿದಾನ ಮಾಡಿದ ಸೈನಿಕರಿಗೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತಹ ಪ್ರಧಾನಮಂತ್ರಿಗೋಸ್ಕರ ನಾವೆಲ್ಲ ಒಂದಾಗಿ ಒಟ್ಟಾಗಿ ನಡೆದಿದ್ದೇವೆ. ಅದಕ್ಕೋಸ್ಕರ ತಮಗೆಲ್ಲರಿಗೂ ನಾನು ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, 2047ರೊಳಗೆ ನಾವೊಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕಾಗಿದೆ. ಆ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಇದೇ ತಿರಂಗ ಪ್ರೇರಣೆ ಆಗಬೇಕು. ಈ ತಿರಂಗದ ಪ್ರೇರಣೆ ಅಡಿಯಲ್ಲಿ ನಾವೆಲ್ಲರೂ ರಾಷ್ಟ್ರಕ್ಕೋಸ್ಕರ ಒಂದೇ ಮನಸ್ಸಿನಿಂದ, ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾಗಿ ಇವತ್ತಿನ ಈ ಪುತ್ತೂರಿನ ತಿರಂಗ ಯಾತ್ರೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಕೆಲಸವನ್ನು ಮಾಡಿದಂಥ 2 ಮಂಡಲ ಅಧ್ಯಕ್ಷರು ಮತ್ತು ಇಡೀ ತಂಡಕ್ಕೂ ನಾನು ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. CT ರವಿ ಅವರು ಮಾತನಾಡ್ತಾರೆ, ಹೆಚ್ಚಿಗೆ ಏನೂ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಕ್ಷಣ ಸಾವು ಯೋಚನೆಯನ್ನು ಮಾಡಬೇಕು. ಇತ್ತೀಚಿನ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಆ ಪದಕದ ಪೋಡಿಯಂನಲ್ಲಿ ನಿಂತಹ ಸಂದರ್ಭದಲ್ಲಿಯೂ ಕೂಡ ಆ ತಿರಂಗ ಮೇಲೆ ಹೋಗುವಾಗ ಆ ಕಣ್ಣೀರಿನ ಬಾಷ್ಪ ಆ ಕ್ರೀಡಾಪಟುಗಳ ಕಣ್ಣಲ್ಲಿ ಬರ್ತದೆ. ಕ್ರಿಕೆಟ್ನ ಫೈನಲ್ನಲ್ಲಿ ಆ ರಾಷ್ಟ್ರ ಧ್ವಜ ಮೇಲೆ ಹಾರಾಡ್ತಂಥ ಸಂದರ್ಭದಲ್ಲಿ, ರಾಷ್ಟ್ರ ಗೀತೆ ಮೊಳಗುವಂತಹ ಸಂದರ್ಭದಲ್ಲಿ ಅದಕ್ಕಿಂತ ದೊಡ್ಡ ಪ್ರೇರಣೆ ನಮ್ಮ ಕ್ರೀಡಾಪಟುಗಳಿಗೆ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಸೈನಿಕರು ಗಡಿಯಲ್ಲಿ ಇದೇ ರಾಷ್ಟ್ರ ಧ್ವಜದ, ರಾಷ್ಟ್ರಗೀತೆಯ ಪ್ರೇರಣೆಯಲ್ಲಿ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾವು ಕೂಡ ಅದನ್ನು ಪ್ರೇರಣೆಯಾಗಿಟ್ಕೊಂಡು, ನಾವು ಕೂಡ ಅದನ್ನು ಸ್ಫೂರ್ತಿಯಾಗಿಟ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತದ ಕನಸಿಗೆ ಒಂದಾಗಿ ಒಟ್ಟಾಗಿ ಶ್ರಮಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ತಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಾಷ್ಟ್ರ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ತಮ್ಮೆಲ್ಲರೂ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. 13ರಿಂದ 15ನೇ ತಾರೀಕಿನವರೆಗೆ ನಮ್ಮೆಲ್ಲರ ಮನೆಗಳಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಾಡಿಸಬೇಕು, ಹರ್ ಘರ್ ತಿರಂಗದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.